ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದಿರತಕ್ಕಂಥ ನಟ ದರ್ಶನ್ ಮೇಲೆ ಬೆಂಗಳೂರು ಪೊಲೀಸರು ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 2 ವಾರಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ ಕೋರ್ಟ್ನಿಂದ ಅನುಮತಿಯನ್ನು ಪಡೆದಿದ್ದಾರೆ. ಆದರೂ ಪೊಲೀಸರು ಮಾತ್ರ ಕೋರ್ಟ್ ನೀಡಿರುವ ಷರತ್ತುಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಿಗಾ ವಹಿಸಿದ್ದಾರೆ. ಅನಾರೋಗ್ಯದ ಸಂಬಂಧ ಮೈಸೂರಿನ ವೈದ್ಯರ ಭೇಟಿ, ದರ್ಶನ್ ತಾಯಿ ಭೇಟಿ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮ ಬೇರೆ ಕಡೆಗೆ ಹೋಗುವಂತಿಲ್ಲ. ಬಟ್ ಅದೇನು ರೂಲ್ಸ್ ಏನಿಲ್ಲ ಆ ಥರ. ಹಾಗಾಗಿ ಪೊಲೀಸರು ದರ್ಶನ್ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಷರತ್ತು ಉಲ್ಲಂಘನೆಯಾದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ವೇಳೆ ಆ ಅಂಶಗಳನ್ನು ಕೂಡ ಸೇರಿಸಿ ಜಾಮೀನು ರದ್ದತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ಸದ್ಯ ಡಿಸೆಂಬರ್ 20ರಿಂದ ಜನವರಿ 5ನೇ ತಾರೀಕು ತನಕ ಕೋರ್ಟ್ನಿಂದ ಅನುಮತಿ ಪಡೆದು ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿ ಈಗ ಅವರ ಫಾರ್ಮ್ ಹೌಸ್ನಲ್ಲಿ ಅವರು ರೆಸ್ಟ್ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಂತೂ ದಿನದಿಂದ ದಿನಕ್ಕೆ ಟ್ರಾಫಿಕ್ ಅಂತಕ್ಕಂಥದ್ದು ಹೆಚ್ಚಾಗ್ತಾನೆ ಇದೆ. ಏನೇ ಕ್ರಮ ತಗೊಂಡ್ರೂ ಕೂಡ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ. ಈಗ ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿ ಮಾಡ್ತಾ ಇದೆ. ಆದರೂ ಟ್ರಾಫಿಕ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಈಗ BBMP ನಗರದಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹಲವು ಯೋಜನೆಗಳನ್ನ ಹಾಕ್ಕೊಂಡಿದೆ. ಸುಮಾರು 15,000 ಕೋಟಿ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ. ನಗರದ ಪ್ರಮುಖ ಟ್ರಾಫಿಕ್ ಇರತಕ್ಕಂಥ ಪ್ರದೇಶಗಳನ್ನು ಗುರುತು ಮಾಡಿ ಟ್ರಾಫಿಕ್ ನಿವಾರಣೆಗೆ ಹಲವು ಯೋಜನೆಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಹಲವು ಯೋಜನೆಗಳ ಬಗ್ಗೆ ಕಾರ್ಯಸಿದ್ಧತಾ ವರದಿಯನ್ನು ಪಾಲಿಕೆ ಸಿದ್ಧಪಡಿಸಿದ್ದು ಸಾರ್ವಜನಿಕರು ಸಲಹೆಯನ್ನು ಕೊಡಬಹುದು. ನಗರದ ಹಲವು ಕಡೆ 16 ಎಲಿವೇಟೆಡ್ ಕಾರಿಡಾರ್, ಫ್ಲೈಓವರ್, ಸ್ಕೈವಾಕ್ ಮತ್ತು ಟನಲ್ ನಿರ್ಮಾಣಕ್ಕೆ ಮುಂದಾಗಿದೆ. ಸೊ ಎಲ್ಲೆಲ್ಲಿ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. MEI ಜಂಕ್ಷನ್ ಫ್ಲೈಓವರನ್ನು ವಿಭಜನೆ ಮಾಡೋದು, ಕೋಣನಕುಂಟೆ ಕ್ರಾಸ್ನಿಂದ ಬನಶಂಕರಿವರೆಗೂ ಫ್ಲೈಓವರ್ ಮಾಡೋದು, ಆನಂದರಾವ್ ಸರ್ಕಲ್ ಫ್ಲೈಓವರ್ನ KR ಸರ್ಕಲ್ ತನಕ ವಿಸ್ತರಣೆ ಮಾಡೋದು, ಕನಕಪುರ ರಸ್ತೆಯ ಆನಂದ್ ಭವನ ಮತ್ತು ರಘುವನಹಳ್ಳಿವರೆಗೂ ಫ್ಲೈಓವರ್ ನಿರ್ಮಾಣ ಮಾಡೋದು, ಹೊಸೂರು ರೋಡ್ನಿಂದ ಶೋಲೆ ಸರ್ಕಲ್ ತನಕನೂ ಎಲಿವೇಟೆಡ್ ಕಾರಿಡಾರನ್ನು ಮಾಡೋದು, ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ನಿಂದ ನಾಯಂಡಹಳ್ಳಿವರೆಗೂ ಕಾರಿಡಾರ್ ಮಾಡೋದು, ಇದು ವೆರಿ ಇಂಪಾರ್ಟೆಂಟ್. ಹಳೆ ಮದ್ರಾಸ್ ರಸ್ತೆಯಿಂದ ವಿವೇಕಾನಂದ ಮೆಟ್ರೋ ಸ್ಟೇಷನ್ವರೆಗೂ ಕಾರಿಡಾರನ್ನು ಮಾಡೋದು, ಕೆಂಪೇಗೌಡ ಏರ್ಪೋರ್ಟ್ನಿಂದ ಯಲಹಂಕ ನ್ಯೂ ಟೌನ್ ತನಕನೂ ಕಾರಿಡಾರ್ ಮಾಡೋದು, ವೆಸ್ಟ್ ಆಫ್ ಕಾರ್ಡ್ ರೋಡ್ನಿಂದ ರಿಂಗ್ ರೋಡ್ ತನಕ ಎಲಿವೇಟೆಡ್ ಕಾರಿಡಾರ್ ಅಂತೆ, ಔಟರ್ ರಿಂಗ್ ರೋಡ್ ಹೆಣ್ಣೂರು ಬಾಗಲೂರು ಜಂಕ್ಷನ್ವರೆಗೆ ಲಿಂಕ್ ರಸ್ತೆ. ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಫಸ್ಟ್ ಆಫ್ ಆಲ್ BBMP ಹತ್ರ ದುಡ್ಡಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾರೆ. ನಿಮ್ಮ ಪ್ಲ್ಯಾನ್ ಎಲ್ಲ ಓಕೆ, ಬಟ್ ದುಡ್ಡೆಲ್ಲಿದೆ? ದುಡ್ಡೇ ಸ್ಯಾಂಕ್ಷನ್ ಆಗ್ತಾ ಇಲ್ವಲ್ಲ, ಏನು ಮಾಡ್ತೀರಾ?